ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಅದ್ರ ಸಖತ್ತಾಗಿದ್ದೀನಿ. ಮತ್ತೊಂದು ಹುಡುಗಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಫೋನ್ ಆರ್ಡ್ರ್ ಮಾಡೀನಿ ನಮ್ಮ ಮಮ್ಮಿಯರಿಗೆ. ಸೊ ಸರ್ಪ್ರೈಸ್ ಇರಲಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವ್ರದ್ದು ಫೋನು ಭಾಳ ಹಳೇದಾಗಿತ್ತು. ಸೊ ಒಂದು ಹೊಸ ಫೋನು ಗಿಫ್ಟ್ ಮಾಡ್ಬೇಕಂತೇಳಿ ಆರ್ಡ್ರ್ ಮಾಡಿದ್ದೆ, ಬಂದೈತಿ. ಸೊ ಇದನ್ನು ಓಪನ್ ಮಾಡ್ಸಾತೀನಿ ಡೆಲಿವರಿ ಬಾಯ್ ಕಡೆನ. ಯಾಕಂದ್ರೆ ಕೆಲವೊಂದು ಟೈಮ್ ಏನಾಗ್ಬಿಡ್ತಪ್ಪ ಅಂತಂದ್ರೆ ಆರ್ಡ್ರ್ ಮಾಡಿರ್ತೀವಿ, ಮೊಬೈಲೇ ಇರೋದಿಲ್ಲ ಒಳಗಡೆ. ಸೊ ಬಾಕ್ಸ್ ಕೊಟ್ಟಂಗೆ ಹೋಗ್ಬಿಡ್ತಾರೆ ಅವರು. ಆಮೇಲೆ ನಾವು ಓಪನ್ ಮಾಡಿದಾಗ ಮೊಬೈಲ್ ಇಲ್ಲಪ್ಪ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಸುಮ್ಮ. ಸೊ ಅದಕ್ಕೆ ಅವ್ರ ಕಡೆನ ಓಪನ್ ಮಾಡಿಸಿ ವಿಡಿಯೋ ಮಾಡತ್ತೀನಿ. ಇಲ್ಲಪ್ಪ ಅಂತಂದ್ರೆ ಅವ್ರು ಹಂಗೆ ತೊಗೊಂಡು ಹೋಗ್ಬಿಡ್ತಾರೆ, ನಾವು OTP ಹೇಳೋ ಅವಶ್ಯಕತೆ ಏನಿಲ್ಲ. ಸೊ ನೀವು ಕೂಡ ನಿಮ್ಮ ಮನೆಗೆ ಏನಾದರೂ ಈ ಥರ ಡೆಲಿವರಿ ಬಾಯ್ ಬಂದಾಗ ಅದ್ರಾಗ ಏನಾದರೂ ಮೊಬೈಲು ಅಥವಾ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅವ್ರ ಕಡೆನ ಓಪನ್ ಮಾಡಿಸಿ ಒಂದು ವಿಡಿಯೋ ಮಾಡ್ಕೊಂಬಿಡ್ರಿ, ಬೆಸ್ಟ್. ಸೊ ಇವಾಗ ಓಪನ್ ಮಾಡ್ಸಾತೀನಿ. ಆ ಮೊಬೈಲ್ ಇತ್ತು ಬಿಡು ಅದರೊಳಗೆ. ಸೊ ಒಂಥರ ಏನೋ ಒಂದು ಏನದು ಭಯ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಸೊ ಓಪನ್ ಮಾಡಿಸಿದ್ದೆ, ಇತ್ತು ಫೋನು. ನೋಡಿರಿ, ಹೊಳ್ಳಿ ಅನ್ಬಾಕ್ಸ್ ಮಾಡ್ಸಾತೀನಿ ನಮ್ಮ ಮಮ್ಮಿ ಕಡೆ ಹೊಳ್ಳಿ ಈ ಫೋನು. ಸೊ ಅವ್ರಿಗೆ ಗೊತ್ತಾಗಿಲ್ಲ ಇದು ನಾ ಹೊಸ ಫೋನ್ ಆರ್ಡ್ರ್ ಮಾಡಿದ್ದೆ. ತುಂಬ ಖುಷಿ ಆದ್ರೆ ಅದು ಹೊಸ ಫೋನ್ ನೋಡಿ. ಸೊ ಇನ್ಮೇಲಿಂದ ಹೊಸ ಫೋನ್ ಯೂಸ್ ಮಾಡ್ತಾರೆ. ಸೊ ನೀವು ಕೂಡ ನಿಮ್ಮ ಪೇರೆಂಟ್ಸ್ಗೆ ಅವ್ರು ಏನು ಬೇಕು ನೀಡ್, ಸೊ ಅದನ್ನು ನೀವು ತಿಳ್ಕೊಂಡು ಕೊಡಿಸೋ ಪ್ರಯತ್ನ ಮಾಡಿರಿ. ಅವ್ರನ್ನೂ ಖುಷಿಯಾಗಿ ಇಟ್ಕೋರಿ. ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ಎಷ್ಟು ಮುದ್ದಾಗಿ ನಿಮಗೆ ಏನೇನು ಬೇಕಿಲ್ಲ ಅದನ್ನೆಲ್ಲ ಕೊಟ್ಟು ನಿಮ್ಮ ಸಾಕಿರ್ತಾರೆ. ಸೊ ದೊಡ್ಡವರಾದ್ಮೇಲೆ ನೀವು ಕೂಡ ಅವರ ಒಂದು ಆಸೆ ಆಕಾಂಕ್ಷೆಗಳನ್ನ ತೀರಿಸುವಂಥ ನಿಮ್ಮ ಚಿತ್ತ ಇರಲಿ. ಓಕೆ, ಕಾರ್ಡ್ ತೊಗೊಂಬಂದಿಲ್ಲ? ಯಾವ ಕಾರ್ಡ್ ಅದು? ಕ್ರೆಡಿಟ್ ಕಾರ್ಡ? ಬಾಗಲಕೋಟೆ ಹೊಂಟಿವಿ. ಬಾಗಲಕೋಟ್ ಸ್ವಲ್ಪ ಪರ್ಚೇಸ್ ಅದಾವ. ಬಾಗಲಕೋಟೆಗೆ ಹೋಗಿ ಕೆಲವೊಂದಿಷ್ಟು ಪರ್ಚೇಸ್ ಅದಾವ. ಸೊ ಬಾಗಲಕೋಟೆಗೆ ಹೋಗಿ ಬಂದೀವಿ. ಸೊ ನಮ್ಮ ಫ್ರೆಂಡನ್ನ ಡ್ರೆಸ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ, ಸೊ ಇಲ್ಲೇ V2 ಬಂದಿದ್ವಿ ಬಾಗಲಕೋಟೆ. ನಮ್ಮ ಫ್ರೆಂಡನ್ನ ಡ್ರೆಸ್ ಪರ್ಚೇಸ್ ಮಾಡ್ತೀನಿ ಅಂದ. ಸೊ ಅದಕ್ಕೆ ಬರ್ರಿ ಯಾವ ರೀತಿ ಕಲೆಕ್ಷನ್ಸ್ ಅದಾವು ಡ್ರೆಸ್ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಕಲೆಕ್ಷನ್ ಅದಾವೆ. ಹಾಫ್ ಟಿ ಶರ್ಟ್ ಇರ್ಬೇಕು ನೋಡಿ, ಇಲ್ಲೇ ಇಲ್ಲ ನೋಡಲಲ್ಲ ಶರ್ಟ. ಚಲೋ ಅದಾವೆ, ರೇಟು ಬರೋಬ್ಬರಿ ಅದಾವೆ. ನಮ್ಮ ಹುಡುಗ ಎಮ್ ಕಲರ್ ಲಾಸ್ಟ್ ಇರ್ಬೇಕು ನೋಡ. ಹಾಂ, ಕಲರ್ದು ಸೈಜ್ ಇರೋಂಗಿಲ್ಲ, ಸೈಜ್ ಇರೋ ಕಲರ್ ಇರೋಂಗಿಲ್ಲ. ಹಾಂ, ಒಂದು ಸ್ವಲ್ಪ ಟ್ರೈ ಮಾಡಿ ಹಾಕೊಂಬಿಡ. ಚಂದ ಐತೆ. ಟ್ರೈನ ಯಾವ ಒಂದು 4 ಶರ್ಟ್ ತೋರೋ ಮಾರೆ. ಹಾಂ, ಹೇಳಿದೆ ಮನ್ಯಾಗ ಸೈಜ್ ಸಿಗ್ತಿಲ್ಲ ಫ್ರೆಂಡ್ಸ್. ನಮ್ಮ ಸೈಜ್ ಎಲ್ಲರೂ ಸಿಗಲ್ಲಪ್ಪ. ನಮ್ಮದು ತುಂಬಾ ದೊಡ್ಡ ಸೈಜ್ ಇರೋದ್ರಿಂದ ನಾವು ಸ್ಪೆಷಲಲ್ಲಿ ದೊಡ್ಡ ದೊಡ್ಡ ಶೋರೂಮಲ್ಲಿ ಮಾತ್ರ ಸಿಗುತ್ತೆ. ನಮ್ಮ ಬಟ್ಟೆ ಬ್ರ್ಯಾಂಡೆಡ್ ಶರ್ಟ್ ಸಿಗ್ತಾ ಇಲ್ಲ ಯಾಕೋ. ಹಾಂ, ವಾವ್, ಸೂಪರ್, ಚೆನ್ನಾಗದಾವ. ಜಸ್ಟ್ ನೋಡಿದ 600 ರೂಪಾಯಿ, ಇಲ್ಲ 600, ಇದು 1000 ರೂಪೀಸ್. ಚೆನ್ನಾಗದಾವ. ಯಾರು ಲಗ್ನ ಹಾಕೊಳ್ಳಿ, ಚೆನ್ನಾಗಿ ನೋಡಿಲ್ಲ, ಸಾಗಲ್ಲ ಅಲ್ಲ. ನೀ ಪ್ಯಾಂಟು ತೊಗೊಳ, ಈಗ ಪ್ಯಾಂಟು ತೊಗೊಳ. ಸೊ ಇದೊಂದು ಇಷ್ಟ ಆಯ್ತು ನೋಡಿ, ನೀನು ಬಿಲ್ ಮಾಡಿಸೋಣ. ಸೊ ಚೆನ್ನಾಗಿರೋ ನನ್ನ ಸೈಜ್ ಇರೋಂಗಿಲ್ಲ, ನನ್ನ ಸೈಜ್ ಇರೋ ಚೆನ್ನಾಗಿರೋದಿಲ್ಲ. ಸೊ ಅದೊಂದು ಬಿಗ್ ಪ್ರಾಬ್ಲಮ್. ಸೊ ಇಲ್ಲಿ ಮೇಲೆ ಪ್ಯಾಂಟ್ ಸೆಕ್ಷನ್ ಬಂದೀವಿ. ಸೊ ಆಲ್ಮೋಸ್ಟ್ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಜೀನ್ಸ್, ಬ್ರೌನ್. ಸೊ ಇಷ್ಟ ಅದಾವ, ಆಲ್ಮೋಸ್ಟ್ ಯಾವ ಕಲರ್ ಇರ್ತಾವೆ. ಒಪ್ಬೋದು, ಅದಕ್ಕೆ ಒಪ್ಪಲ್ಲ. ವೈಟ್ ಕಲರ್ಗೆ ಬ್ಲೂ ಜೀನ್ಸ್, ಬ್ಲ್ಯಾಕ್ ಜೀನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ವೈಟಿಗೆ ಹೊಳ್ಳಿ ವೈಟ್ ಹಾಕೊಂಡ್ರೆ ಅಷ್ಟು ಸರಿ ಕಾಣಿಸಲ್ಲ. ತಗೋ ಚೆನ್ನಾಗದ ಇವೆಲ್ಲ. ನೈಟ್ ಪ್ಯಾಂಟ್ ಥರ ನೈಟ್ ಪ್ಯಾಂಟ್ ಅಲ್ಲ. 10 ರೂಪಾಯಿ ಅಂತಾರಲ್ಲ. ಪರ್ಚೇಸ್ ಮಾಡಿ ಹೋಗ್ತಾ ಇದ್ದೀವಿ ವಾಪಸ್. ತಾವೇ ಬಿಲ್ನ ಪೇ ಮಾಡಿ ಒಂದು ಶರ್ಟ್ ಕೊಡಿಸಿ ನಮಗೊಂದು ಹೆಲ್ಪ್ ಮಾಡ್ಯಾರ ನಮ್ಮ ದರ್ಶನ್ ಅವರು. ಆಮೇಲೆ 500 ರೂಪಾಯಿ ಕೇಳ್ಬಿಟ್ರೆ ಅಷ್ಟೇ.
500 ಪ್ಲಸ್ ಮತ್ತೆ ಹರಿದ ಬಿಟ್ಟಿಲ್ಲ ಅದನ್ನ. ಸೊ ಜಸ್ಟ್ ಇವಾಗ ವಿಟೋದಾಗ ಈ ಒಂದೆರಡು ಶರ್ಟ್ ಪ್ಯಾಂಟ್ ಪರ್ಚೇಸ್ ಮಾಡಿದೆ. ಸೊ ನಾ ಒಂದು ಶರ್ಟ್ ಪರ್ಚೇಸ್ ಮಾಡಿದೆ. ಏನಂತ ಅದಕ್ಕೆ ಹ್ಞೂ ಬಾ ರಿಲಯನ್ಸ್ ಡಿಜಿಟಲ್ ಹ್ಞೂ ಬಾ. ಆ ಕಡೆ ಹೋದ್ರೆ ಆ ಕಡೆ ಊಟಕ್ಕೆ ಹೋಗೋಣ, ಮತ್ತೆ ಈ ಕಡೆ ಬರ್ತಾರೆ ಊಟಕ್ಕೆ ಇರ್ತೀರ. ಅದನ್ನ ಯೋಚನೆ ಮಾಡಕ್ಕಲ್ಲ. ನೀ ಎಲ್ಲಿ ಮಾಡೋ ಊಟ? ನೀ ಎಲ್ಲಿ ಕರ್ಕೊಂಡು ಹೋಗ್ತೀಯ? ಅಲ್ಲ ನೀ ಎಲ್ಲಂತ ಎಲ್ಲಿ ಹೋಗಿ ಕರ್ಕೊಂಡು ಹೋಗ್ತೀನಿ ನಾನು. ನೋಡ ಹಾಂ ಅದು ಬಿಲ್ಲಿನ ಕೊಡೋದು. ಹಾಂ ಏನು ಮೀಸ ಜೋಳ ತಗೋಬೇಕು. ಹಾಂ ಜೋಳ ಎಲ್ಲಿ ತೊಗೊಳ? ಜೋಳ ಡಿಮಾಂಡ ಜೋಳ ತೊಗೊಳ. ನಾನು ಏನು ತಗೋಬೇಕು ಅಲ್ಲಿ ಗೋಧಿ. ಸೊ ಜಸ್ಟ್ ಇವಾಗ ವಿಟೋದಾಗ ಪರ್ಚೇಸ್ ಮಾಡ್ಕೊಂಡು ಹೊಂಟೀವಿ. ನಾವೊಂದು ಶರ್ಟ್ ಪರ್ಚೇಸ್ ಮಾಡಿದ್ರೆ ಒಂದು ಡಿಜಿಟಲ್ ಹೋಗ್ಬೇಕಂತ ಪ್ಲಾನ್ ರೀಲ್ಸ್ನ ನೋಡಿ ಈ ಹೋಟೆಲಿಗೆ ಕರ್ಕೊಂಡ್ಬಂದ ನೀವು. ಸೊ ಹುಡುಗಿ ಸಾಕಾಗ್ತಿದೆ. ಸೊ ಇದು ಅವರು ರೀಲ್ಸ್ ಒಳಗೆ ಇದೊಂದು ಬಿಲ್ಡಿಂಗ್ ತೋರಿಸಿದ್ರು, ಇದು ಹೋಟೆಲ್ ತೋರಿಸಿದ್ರು, ಎಲ್ಲಿ ಗೊತ್ತಾಗಲ್ದಾಗಿತ್ತು. ಕೊನೆಗೂ ಹುಡುಕಿ ಬಂದೀವಿ. ಸೊ ಸಾಜಿಗೆ ನೋಡಿ ಬರೀ ಒಳಗೆ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ನಾನು ಹೇಳ್ತೀನಿ. ಸೊ ಅದು ಎಂಟ್ರೆನ್ಸ್. ಸೊ ಒಳಗಂತಷ್ಟು ಐತಿ, ಒಂದು ಮನೆ ಒಳಗೆ ಮಾಡಾರ ಅದು ಹೋಟೆಲ್. ಸೊ ಸಜ್ಜಿ ಕಣ್ಣಾವಳಿ ಒಂದು ಟೇಸ್ಟ್ ಮಾಡಿ. ಅದು ಪ್ರತಿ ಸಲ ಬಗಲೊಟ್ಟಿ ಬಂದಾಗ ಹೊಸ ಹೋಟೆಲ್ ನೋಡ್ತಿರ್ತೀವಿ ನಾವು. ಅಂದ್ರೆ ವೆರೈಟಿ ಯಾವ ಹೋಟೆಲ್ನಾಗ ಟೇಸ್ಟ್ ಮಾಡೋಕೆ ಅಂತೇಳಿ. ಸೊ ಈ ಸಲ ಈ ಹೋಟೆಲಿಗೆ ಬಂದ್ವಿ, ಟೇಸ್ಟ್ ಹೆಂಗೈತೆ ಅಂತೇಳಿ ನೋಡೋಕ್ಕಂತೇಳಿ. ಸೊ ಇದು ಹೋಟೆಲ್ ಹುಡುಕಿ ಸಾಕಾಗ್ಬಿಡುತ್ತೆ ನಮಗೆ. ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಎಲ್ಲಿ ಬರುತ್ತೆ ಕರೆಕ್ಟ್ ಅಂತೇಳಿ. ಸೊ ಫಸ್ಟ್ ಟೇಸ್ಟ್ ಮಾಡ್ತೀವಿ, ಆಮೇಲೆ ಹೇಳ್ತೀವಿ. ಸೊ ಹೊರಗೆ ಫುಲ್ ಬಿಸಿಲು, ಮ್ಯಾಲೆ ನೋಡ್ಬೋದು ಹಳೆ ಟೈಪ್ ಮನೆ ಇದೆ. ಸೊ ತಂಪೈತಿ, ಆರಾಮೈತಿ. ಸೊ ಆರ್ಡರ್ ಮಾಡೀವಿ ಇವಾಗ. ಬರಲಿ ಐಟಮ್, ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೇನೆ. ಸೊ ನಮ್ದು ಊಟ ಬಂತ. ಚಿಕನ್ ಡ್ರೈ ಹೇಳಿದ್ದೆ, ಆ್ಯಂಡ್ ಇಲ್ಲೊಂದು ಎಗ್ ಐಟಮ್ ಹೇಳಿತ್ತು, ಚಪಾತಿ ಹೇಳಿತ್ತು. ಸೊ ಬಂದೈತಿ, ಬರೀ ಒಂದು ಟೇಸ್ಟ್ ಮಾಡೋಣಂತ. ಶೇರ್ವಾನು ಕೊಟ್ಟಾರ ಸೈಡಿಗೆ. ಸೊ ಫಸ್ಟ್ ಇವನ್ನ ಈ ಥರ ಲಿಂಬೆಹಣ್ಣು ಹಿಂಡ್ಕೊಂಡು ಶುರು ಮಾಡೋಣಂತೆ. ಚೆನ್ನಾಗೈತಿ, ಅಷ್ಟು ಹೆವಿ ಜಾಸ್ತಿ ಇಲ್ಲ, ಸ್ವಲ್ಪ ಲೈಟಾಗಿ ಸ್ಪೈಸಿ ಐತಿ. ನಿಮಗೆ ಯಾವ ರೀತಿ ಸ್ಪೈಸಿ ಬೇಕು, ಕಡಿಮೆ ಬೇಕು ಜಾಸ್ತಿ ಬೇಕು ಸ್ಪೈಸಿ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ. ಸೊ ನಾನು ಸ್ವಲ್ಪ ಸ್ಪೈಸಿ ಬೇಕಂತ ಹೇಳಿದ್ದೆ, ಕರೆಕ್ಟಾಗೈತಿ. ಆ್ಯಂಡ್ ಇವರ ಎಗ್ ಐಟಮ್ ಟ್ರೈ ಮಾಡ್ತೀನಿ ಈಗ. ಸೊ ಅವಾಗ ಆ ಖಾರ ಕಡಿಮೆ ಅಂತ ಹೇಳಿದ್ರೆ, ಸೊ ಖಾರ ಕಡಿಮೆ ಅಂತ ಹೇಳಿದ್ದೆ. ನೋಡೋಣ ಖಾರ ಕಡಿಮೆ ಹೆಂಗೈತೆ ನೋಡೋಣ. ಎಗ್ಗಿನ ಮಸ್ತ್ ಐತಿ, ಮೈಲ್ಡಾಗಿ, ಅಷ್ಟೊಂದು ಉಪ್ಪಿಲ್ಲ, ಅಷ್ಟೊಂದು ಖಾರ ಇಲ್ಲ, ಮಸಾಲೆ ಇಲ್ಲ. ಅವ್ನು ಹೆಂಗೆ ಬೇಕು ಹಂಗೆ ಮಾಡಿಕೊಟ್ರೆ. ಅವ್ನು ಖಾರ ಕಡಿಮೆ ತಿಂತಾನ, ಸೊ ಖಾರ ಕಡಿಮೆ ಬೇಕು ಸಂಬಂಧ ಹಂಗೆ ಮಾಡಿಕೊಟ್ರೆ. ಸೊ ಸಕ್ಕತ್ತೈತಿ. ಸೊ ಊಟ ಮಾಡಿ ಸಿಗ್ತೇನೆ. ಮಸ್ತ್ ರೋಸ್ಟೆಡ್. ಸೊ ಫಸ್ಟ್ ಕ್ಲಾಸಾಗಿ ಊಟ ಆತ. ಸೊ ಸಕ್ಕತ್ತಾಗಿದೆ ಊಟ. ಸೊ ನಿಮ್ಗೆ ಅಡ್ರೆಸ್ ತೋರಿಸ್ತೀನಿ ನೋಡಿರಿ. ಸೊ ಒಂದು ಬಿಲ್ಡಿಂಗ್ ಕಟ್ಸತ್ತಾರ. ಯಾವ ಇದು ಇದು ಯಾವ್ದು ಇದು ಏನದ ಹಾಸ್ಪಿಟಲ್ಲ ಅದ? ಇದಾದ ಸೆಂಟ್ರ ಯಾಕಂದ್ರೆ ರೆಡ್ಡಿ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಅಂತ ಐತೆ, ಅದು ಮಕ್ಕಳ ಐತಿ ಇಲ್ಲೇ ಸಾವಜಿ ಕಾಣದ ಒಳಗೈತಿ. ಸೊ ನೀವು ಈ ಕಡೆಯಿಂದ ಬಂದ್ರೆ ಇಲ್ಲೇ ಸಿಗುತ್ತೆ ನಿಮಗೆ. ಸೊ ಚೆನ್ನಾಗಿತ್ತು ಊಟ, ನಮ್ಮೇಲೆ ರೇಟ. ಉಪ್ಪು ಖಾರ ನಿಮ್ಗೆ ಯಾವ ರೀತಿ ಬೇಕೋ ಅಷ್ಟು ರೀತಿ ಹೇಳಿ ನೀವು ಹಾಕಿಸ್ಕೊಂಡು ಮಾಡ್ಕೋಬೋದು. ಎಗ್ ಐಟಮು ಚಲೋ ಐತಿ, ಚಿಕನ್ ಐಟಮು ಚಲೋ ಐತಿ, ಮಟನ್ ಕೂಡ ಸಿಗುತ್ತಂತೆ. ಸೊ ನೀವು ಮಟನ್ ತಿಂದರೆ ಮಟನ್ ಕೂಡ ಚೆನ್ನಾಗಿರುತ್ತೆ, ತುಂಬ ಜನ ಹೇಳಿದರೆ. ಸೊ ಬಗಲೊಟ್ಟೆ ಏನಾದರೂ ನೀವು ಇದ್ದರೆ ಅಥವಾ ಬಗಲೊಟ್ಟೆ ಬಂದಿದ್ರೆ ಇಲ್ಲೇ ಟ್ರೈ ಮಾಡಿರಿ, ಚೆನ್ನಾಗೈತಿ ಊಟ. ಸೊ ಮಧ್ಯಾಹ್ನ ಸಾವಜಿಕ ಊಟ ಮಾಡಿರಿ. ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಕಾಣಿಸ್ತದೆ ಅಂತೇಳಿ. ಸಮುದ್ರ ಥರ ಕಾಣಿಸ್ತೈತಿ, ಆದರೆ ಸಮುದ್ರ ಅಲ್ಲ, ಆಲ್ಮಟ್ಟಿ ಹಿನ್ನೀರು. ಆಲ್ಮಟ್ಟಿಯಲ್ಲಿ ಐತಿ ಆಲ್ಮಟ್ಟಿ ಡ್ಯಾಮ್. ಅಲ್ಲಿದ್ದ ನೀರು ಹಿನ್ನೀರು ಒತ್ತಿ ಇಲ್ಲಿ ತನಕ ನೋಡ್ರಿ. ಅದು
ಸೊ ಇಷ್ಟು ದೂರ ಐತೆ ಆಲ್ಮಟ್ಟಿ ಪದ ಬಾಗಲಕೋಟ. ಸೊ ಇಲ್ಲಿ ತನ ನಿಂತೈತೆ ನೀರು. ಸೊ ಆಲ್ಮೋಸ್ಟ್ ಎಲ್ಲ ಇದು ಹಳೆ ಬಾಗಲಕೋಟ ಎಲ್ಲ ಮುಳುಗ್ಬಿಟ್ಟೈತಿ. ನೋಡ್ತಿರ್ಬೋದು ಇವ್ರಿಗೆಲ್ಲ ಶಿಫ್ಟ್ ಮಾಡ್ಸಾರ ಆ ಕಡೆ ಸೈಡ್ ಎಲ್ಲ. ನಿಮ್ಮ ಅವ್ರಿಗೆಲ್ಲ ಜಾಗ ಕೊಟ್ಟಾರ. ನೋಡ್ತಿರ್ಬೋದು ಚೆನ್ನಾಗಿ ಕಾಣಿಸ್ತೇಳಿ. ಇವೆಲ್ಲ ಹಳೇ ಬಿಲ್ಡಿಂಗ್. ಊಟ ಮಾಡ್ಕೊಂಡು ಇಲ್ಲೇ ಡಿಮಾರ್ಟಿಗೆ ಬಂದಿದ್ವಿ. ಸೊ ಮನೆಗೆ ಸಂತಿ ಪರ್ಚೇಸ್ ಮಾಡೋಣ ಅಂತೇಳಿ ಬರ್ರಿ ಒಳಗೆ ಹೋಗಿ ಪರ್ಚೇಸ್ ಮಾಡುವ. ರೀ ಏನ್ರಿ ತೊಗೋತೀರಿ? ಜೋಳ 48 ರೂಪಾಯಿ ಕೆಜಿ ಐತಿ. ತೊಗೋತೀಯ ಗುರು? ಶೂ ತೊಗೋತೀಯ? ಬಾಬಾ 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 ಪಟ್ನ ಬಾ ಆ ಕಡೆ ಸೈಡ್. ಸೊ ಇಷ್ಟ ಒಣ ಪರ್ಚೇಸ್ ಮಾಡಿದ್ವಿ. ದಬಾಯಿಸಿ ಪರ್ಚೇಸ್ ಮಾಡಿಬಿಟ್ಟಿಯಲ್ಲ ಯಾಕೆ? ಸೊ ಇಷ್ಟ ಒಣ ಪರ್ಚೇಸ್ ಮಾಡೈತಿ. ಏನು ಜಾಸ್ತಿ ಏನು ಬರೀ ಜೋಳ ಗೋಧಿ ಮನೆಗೆ ಎಷ್ಟು ಸಾಮಾನು ಪರ್ಚೇಸ್ ಮಾಡೈತಿ. ಸೊ ಒಂದು 2,500 ರೂಪಾಯಿ ಬಿಲ್ ಆಗೈತಿ. ಪಾಪ ಡಿಮಾರ್ಟ್ನಾಗ ಪರ್ಚೇಸ್ ಮಾಡಿ ಎಷ್ಟು ಕಷ್ಟಪಟ್ಟು ಮುಂದಿಟ್ಟು ಹೊಂಟ ನಮ್ಮ ಫ್ರೆಂಡ್. ಸೊ ನಾವು ಹಿಂದೆ ಆರಾಮ್ ಕೊಡೋದೀಗ ಎರಡು ರೌಂಡ್ ಜೇಸಿ ತೊಗೊಳ ಊರಿಗೆ